ಬಾ 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 ಜೋರತ್ತವ ಎಟ್ರ ಮಾಡ್ತೇವ ಸರ್ಗು ತಡಿ Happy birthday to you, Kampawa. Happy birthday to you. May God bless you. May God bless you. May God bless you. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆವ ದಾರಿಯಲ್ಲಿ ನಗೆವು ಚೆಲ್ಲಿರಲಿ ಊರ ಕಣ್ಣು ಯಾರ ಕಣ್ಣು ಯಾವ ಮಾರಿ ಕಣ್ಣು ಹೇಳದಿರಲಿ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಯಾರ ಹಚ್ಚಾರ ಮಮ್ಮಿ Happy birthday. ಏ ಒಯ್ಕಿ ನೋಡು ಅನ್ನ ಉಣಿಸ್ತೇ ಉಣ್ಸಕತ್ತಿ ಕಿತ್ಕೊಂಡೀಗೊಂದು ಸರಿ 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 ನಾನ್ ಪಪ್ಪ ತನ್ನ ಪಪ್ಪ ವರ್ಷ ಮಾಡಕ್ ಬಿಡ್ಬೇಡ ಏ ಮಮ್ಮಿಗೋ ಹೋಗಲ್ ಮಮ್ಮಿಗೋ ಸರಿ ಮಮ್ಮಿಗೆ ತಿನ್ನಿಸು ನನಗೆ ತಿನ್ನಿಸು ಅಂತಾರ ನೋಡ ಅತ್ತಿಲ್ಲ ನಿನ್ಗೇನ್ ಹೇಳಿದೆ ನಾನು ಹೊಲಸ ಮಾಡ್ಕೋಬೇಡಪ್ಪ ಬಿಟ್ಟು ಎಷ್ಟು ಎಂಜಾಯ್ ಮಾಡ್ತಾರೆ ನಾ ಮಸ್ತ್ ಮಾಡ್ತಾನೆ ಬರ್ತದೆ ಕಿಲೋ ಮೇರೆ ಕಿಲೋ उधर देख मम्मी का पास देख मम्मी को पास मेरा ಕೊಡಿ ನಾ ಕೊಡ್ತೇನೆ ಮೊದಲು ಕೊಡಿ ಕೈ ಹಿಡಿದು ಬಿಡು ಪಪ್ಪ ಹೇಳು ಹ್ಯಾಪಿ ಟು ಅಣ್ಣ ಪಪ್ಪ ಹೇಳು ಮಮ್ಮಿ ಕಾ ಏನು ಏ ಎಲ್ಲರೂ ಹಿಂಗ್ ತಿನ್ನಿಸ್ದಂಗ ಮಾಡ್ರಿ ಆಂಟಿಗೆ ಈ ತಂದಿ ಕೇಕ್ ಎಲ್ಲರಿಗೆ ಕೇಕ್ ನಮ್ಮ ಪಪ್ಪ ತಂದನ ಕೇಕ್ ಏ ಎಲ್ಲರೂ ಹಿಂಗ್ ಕೈ ಮಾಡ್ರಿ ಹಿಡ್ಕೊರು ರಾಜ ನೀ ಏನು ಎಲ್ಲ ಕೈ ಹಿಡಬೇಡ ಕೈಗೆಲ್ಲ ಹೊಲಸಾಗುತ್ತ ಎಲ್ಲರೂ ಒಂದ್ ಸರಿಯಾಗಿ ಕೈ ಹಿಡಿರಿ ಒಂದ ಪೀಸ ಎಲ್ಲರೂ ಮಾಡ್ರಿ ಅಲ್ಲ ಐತಲ್ಲ ಸುಮ್ಮ ಕೈ ಸಿಂಧು ನೋಡಿ ಕೈ ಹಿಡಿದು ಬರಂಗ ಆಕಿನ ಕೈ ಹಿಡ್ರಿ ಅಲ್ಲಿ ಕೈ ಹಿಡಿದ್ರಿ ಅಲ್ಲಿ ಅಲ್ಲಿ ಮಮ್ಮಿ ಕೈ ಹಿಡಿ ಅಲ್ಲಿ ಅಲ್ಲಿ ಮಮ್ಮಿ ಬಾಯಾಗ ಹಿಡಿಬೇಕಂತ ಹಿಂಗಿಡಿ ಏ ಚೋಟಿ ಎಲ್ಲರೂ ಪೀಸ್ ಬಾ 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 ಜೋರತ್ತವ ಎಟ್ರ ಮಾಡ್ತೇವ ಸರ್ಗು ತಡಿ ಎಲೆ ಆಕಿನ ಬಾಯಾಗರ ಉಸ್ಲಾಡಕ್ ಬಿಡ್ರಿ ಸ್ವಲ್ಪ ತಗೋಯ್ತಿ ಸ್ವಲ್ಪ ಆಯ್ತು 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 ಏ ಶ್ರೀ ಇಡ್ತಾನ ಸರಿ ಅವ ಬಿಳುಕ್ ಸರಿ ಅವ ಏ ವರ್ಷಬೇಡ ಸರಿ ಅವಿ ಸೀರಿಗೆ ಅಯ್ಯಯ್ಯ ಒಳ ತಕ್ಕೊರ್ಲ ಒಂದಿಟ್ರು ಅಮ್ಮಗ್ ತಿನ್ನಿಸ್ತಾರ ನೀ ಮಮ್ಮಿಗ್ ತಿನ್ಸು ಮಮ್ಮಿ ನಿಂಗ್ ತಿನ್ನಿಸ್ತಾ ಏ ಎಲ್ಲರೂ ಅವ್ರ ಅಣ್ಣಗ್ ತಿನ್ನಿಸ್ತಾರ ಬಿಟ್ಟಿ ಜಾತಿ ಏ ಇಲ್ಲೆಲ್ಲ ಅರ್ಬಿಟ್ಟಿದ್ಲಲ್ಲ ಅಲ್ಲ ಅವು ತಿನ್ಸಕ್ಕೆ ಹಾಕ್ಬಿಟ್ಟು ಅಂತ ನೀವ ನೋಡಿ ಅಷ್ಟೇ ಏ ಸರಿ ಒರೆಸ್ಬಿಡದಕ್ಕ ಅವು ಒಂದ್ ಅರ್ಬಿಟ್ಟಿದ್ಲ ಈಗ ಹಿಡಿತವ ಅಲ್ಲ ಇವು ಗಪ್ಪಿಸ್ತಾ ಇವು ಸೀರಿ ಪಾರಿ ಏ ಯವ ಅವ್ರಿಗೆ ಹಾಕೋಬೇಕು ಕಡೆ ಅಷ್ಟ್ರು ನೀನು ವಿಡಿಯೋ ಮಾಡಿ ನೀನು ಇದ್ರಾಗೆ ಫೋಟೋ ತೆಗಿಲ್ಲ ಏ ಒಮ್ಮೆ ಆ ಸಬಿ ಸರಿ ಸೀರಿ ತಿನ್ನಕತ್ತಾನ ಏ ಸರಿ ಓಮು ನಮ್ಗೆ ಅದ್ರ ಮೇಲೆ ಚಿಂತಿ ಸೀರೆ ಬರಿ ಓ ಏನೋ ಅಮ್ಮ ಮಮ್ಮಿ ತಿನ್ನಿಸ್ ನೀನು ಇಡಿಯಪ್ಪ ಕೈಯಾಗ ಕೊಟ್ಬಿಡ್ಗೆ ಇವ ಬೇಡ ಬಾಯೋ ಬಾಯೋ ನಮ್ಮ ಮಮ್ಮಿಗೆ ನಾ ಕೇಕ್ ತಿನ್ಸಾತೀನ್ರಿ ನಾನು तू भी एक घे ಅಯ್ಯ ಬಡ್ಡೆ ಕರಿತಾರಲ್ಲ ಹುಡುಗರ್ನ ಹಂಗ
ಸಿಂಧು ಇಲ್ಲಿ ಬಂತು ಅವ್ರ ಹೆಂಗ್ ಕೂತಾರ ನೋಡಿ ಒಮ್ಮೆ ಅದೆಲ್ಲರೂ 4 ಮಂದಿ ಹೆಂಗ್ ಕೂತಾರ ಚಂದ ಕತ್ತರಿಸಿ ಕೊಡ್ಬೇಕಂದ್ರ ನೋಡ್ರಿ ಕೇಕ್ ಹೆಂಗಾಯ್ತು ಸಂಬಲ್ ನಾನ್ ತೋರಿಸ್ತೀನಿ ನಾ ತೋರಿಸ್ತೀನಿ ಸರಿಯೋ ಬರೀ ನಾನು ಇದು ಮಾಡಿ ಯಾರ ಕೈ ಹತ್ತಿರ ಕೊರಸ್ರಿ ಏ ಸಿಂಧು ಸಾಗಿ ಒಮ್ಮ ನೋಡಲ್ಲ ತಿನ್ನಿಸ್ತೀನಿ ತಡಿ ತಗದ ಅವ್ನು ತೆಗಿ ಏನ್ ಮಾಡ್ಬೇಕು ए मम्मी क्या करने का रे ಯವ್ವ ಬಾಯಾಗಿಡ್ರಲ್ಲ ಯಾರು ಫೋಟೋ ತೆಗಿ ಹಂಗ ಬರ್ತೀನಿ ಫೋಟೋ ಬಂತೀನಿ ಬಂತು ಮಮ್ಮಿ ಕೈ ಚಿಪ್ ಡನ್ ಏ ಡಕ್ ಹಚ್ಚಿ ಬಿಡ್ರಿ ಈಗ ಅವನು ಆಗಿದ್ದಾರೆ ಬಾಯ್ಗಳು ಕೈ ಬರ್ಸ್ರಿ ಎಲ್ಲರ ನೀವು ಡ್ಯಾನ್ಸ್ ಡ್ಯಾನ್ಸ್ ಊಟ ಊಟ ಫೋಟೋ ಹಿಡಿಸ್ತೀನಿ ಹೊಡ್ತೀನಿ ನಮ್ದು ಬರ್ತಡೆ ಮಾಡ್ಕೊತೀನಿ ಡ್ಯಾನ್ಸ್ ಮಾಡು ಮಮ್ಮಿ ಬಡ್ಡೆ ಡ್ಯಾನ್ಸ್ ಸರಿ ಇದೆ शिरी तिला दे इकडं दे मीच दाखवते तू काय चांगलं बी दाखवे ना जरा सरी सरी तिने व्हिडिओ ಮಾಡಕತ್ತಿ ನಿಲ್ ಸರಿ ಒಮ್ಮೆ ಬಾಯಾಗ ಕೈ ಬರ್ಸ್ರಿ ಅರ್ಬಿಗೆ ಒಮ್ಮೆ ಡ್ಯಾನ್ಸ್ ಚಂದಾಗ ವಿಡಿಯೋ ಮಾಡ್ಕೈ ಬಿಡು ನಿಮ್ದು ಕಾಣುತ್ತದ ಕಾಕಾಗ ಒಮ್ಮೆ ಡ್ಯಾನ್ಸ್ ಡ್ಯಾನ್ಸ್ ಎಲ್ಲಾರು ಮಾಡಿ ಪಿಲ್ಲು ನೀನು ಹೋಗ ಕಟ್ ಮಾಡ್ದ ಕಾಕ ಕಟ್ಟೈತಿ ಕಾಣಲ್ಲ ನೀಗ ನಮ್ದಷ್ಟೇ ಕಾಣ್ತದ ಯಾವಿ ನೀವು ಹುಡುಕ ಮತ್ ಚಂದ ಮತ್ತೆ ಯಾವ್ದು ಆಡ್ತೀರಿ ಇದು ನಮ್ಮ ಕಾಲದ ಹುಡುಗಿ ಕಾಲಾಗೊಂದು ದಾರ ಕಥೆಗಳು ಫೋನ್ ಕೊಟ್ಟಾಳೋ ಫೋನ್ ಇವಾಗ ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಮಾಡೋದು ಏ ಡ್ಯಾನ್ಸ್ ಮಾಡ್ರಿ ಶ್ರೀ ಹೋಗಿ ಡ್ಯಾನ್ಸ್ ಮಾಡೋದು ಹೋಗು ಹೋಗು ಹಾಂ ಮಾಡ್ರಿ
ಓ ನಲ್ಲನೆ ಸವಿ ಮಾತೊಂದ ನುಡಿವೆಯ ನಾನು ನುಡಿವನಲ್ಲೇ ಹೇಳೆಯ ಕಟಮೆ ಮಾಡೋ ಡ್ಯಾನ್ಸ್ ಮಾಡಿ ಕಟಮೆ ಮಾಡು ಹಾಂ ಸ್ಟಾರ್ಟಾ ಕೈ ಹಿಡ್ಕೊಳ್ಳಿ ಎಷ್ಟು ಚಂದ ಮಾಡ್ತಿ ಕಟ್ ನೋಡು ಗೆಟಪ್ ಚೇಂಜ್ ಶಾರಮ್ಮ. ಸರಿ, ಈಗ ನಾನು ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ. ಹೆಂಗೆ ಅನಿಸ್ತು ಬರ್ಡೇ ಸೆಲೆಬ್ರೇಷನ? ಬೆಳಗ್ಗೆಲಿಂದ ಹೇಳತ್ತಿದ್ನಿ ಇವತ್ತೊಂದು ವಿಶೇಷ ಅದ, ರತ್ನಾಕ ಯಾಕೆ ಬಂದಾಳ ಅಂತೇಳಿ. ಸುಮ್ಮನೆ ಏನೋ ಒಂಥರ ಅಲ್ಲಿಂದ ಬಂದ್ವಿ, ಗೋವಲ್ಲಿಂದ ಸವಿತಾಕೂ ಕೂಡ ಬಂದ್ಲು. ಈ ಬ್ಯಾಸ್ಗೆ ದಿನಕ್ಕೆ ಒಂಥರ ಏನೋ ಆಗಿ ಎಲ್ಲೇ ಹೋಗೋದಾಗಲಿಲ್ಲ, ಏನೂ ಆಗಲಿಲ್ಲ. ಹಾಗಾಗಿ ಇದು ಒಂದು ಖುಷಿ ಆದರೂ ಸುಮ್ಮನೆ ನನ್ನ ಬರ್ಡೇ ಅಂತೇಳಿ ಕೇಕ್ ತೊಗೊಂಬಂದು ಆಚರಿಸ್ಕೋಬೇಕು ಅನ್ನೋದಕ್ಕಿಂತ ಮುಖ್ಯ ಒಂದು ಕೇಕ್ ತೊಗೊಂಬಂದ್ರೆ ಹುಡುಗರು ಖುಷಿ ಆಗ್ತಾರೆ, ನಮಗೂ ಒಂಥರ ಏನೋ ಮನಸ್ಸು ಚೇಂಜ್ ಆಗ್ತೈತಿ, ಒಂಥರ ಖುಷಿ ಫೀಲ್ ಸಿಗುತ್ತಾ ಅಂಥೇಳಿ ನೆಪನೂ ಸಿಕ್ತು. ಹಾಗಾಗಿ ಸವಿತಾಕ ಕೇಕ್ ತೊಗೊಂಬರ್ತೀನಿ ಅಂತೇಳಿ ಸಡನ್ಲಿ ರೆಡಿ ಆದ್ಲು. ಬೆಳಗ್ಗೆ ಅವ್ರಿಗೆ ಹೇಳೋಣ, ನಮ್ಮ ಮನೆಯವ್ರು ಸ್ಟೇಟಸ್ ಇಟ್ಟಿದ್ದು ನೋಡಿ ಪ್ರತಿಯೊಬ್ಬರೂ ವಿಶ್ ಮಾಡಿದ್ರು, ಸ್ಟೇಟಸ್ ಇಟ್ಟಿದ್ರು, ಎಲ್ಲ ಮಾಡಿದರು. ನೆಕ್ಸ್ಟ್ ಮತ್ತು ಸೃಷ್ಟಿಗೆ ಫೋನ್ ಮಾಡಿ ಕೇಳಿದ್ರು ಬರ್ತೀರ ಅಂತೇಳಿ. ಅಕ್ಕಂದು ಡಿಲೆವರಿ ಬರ್ತೀನಿ ಅನ್ನೋದ್ಲು ಮುಂಚೆ, ಆಮೇಲೆ ಡಿಲೆವರಿ ಕೇಸ್ ಬಂತಂತ. ಅಕ್ಕ ಹೋಗಿಂದ ಅಪ್ಪರು ಕೂಡ ಈ ಕಡೆ ಬಂದಾರ ನೋಡ್ರಿ. ಹಾಗಾಗಿ ಎರಡು ಎಮ್ಮಿನೂ ಇವತ್ತು ನಾಳೆ ಅದಾವು. ಹಂಗಾಗಿ ಮಾಮನೂ ಕೂಡ ಅಂಗಡಿಗೆ ಮತ್ತು ಎಮ್ಮಿ ಕಾಯಕ್ಕೆ ಅದು ಹೋದ್ನಂದ್ರೆ ಬ್ಯಾಡ ಅಂಥೇಳಿ ಒಲ್ಲೆ ಅಂತಂದ್ಲು. ಭಾಗ್ಯನ ಒಬ್ಬಾಕಿನ ಬರ್ತಾ ಅಂದ್ರು ಸೃಷ್ಟಿ ಒಬ್ಬಾಕಾಗ್ಬಿಡ್ತಾಳೆ. ಇಲ್ಲ ಮಾಮ ಸೃಷ್ಟಿ ಬಂದ್ರೆ ಭಾಗ್ಯ ಹೋಗ್ಬೇಕಾಗ್ಬಿಡ್ತಾಳೆ. ಯಾಕಂದ್ರೆ ಮಾಮ ಅಂಗಡಿಗೆ ಹೋಗವ, ಅಕ್ಕ ಡಿಲಿವರಿಗೆ ಹೋಗ್ಯಾಳ ಅಂದರೆ ಒಂದು ದಿನ ಹೋಗೈತದ ಅಕ್ಕಿದು. ರಾತ್ರಿ ಆಗ್ತಿತ್ತು, ಯಾವಾಗ ಆಗ್ತಿತ್ತು ಗೊತ್ತಿಲ್ಲ. ಅದು ಫಸ್ಟ್ ಬೇಬಿ ಅಂತ ಯಾರು ಡಿಲಿವರಿ ಆಗಕತ್ತೈತೆ ಅವರಿಗೆ ಬಾಗಲಕೋಟೆಗೆ ಹೋಗ್ಯಾರ. ಸಿಜರಾಗ ಪೊಸಿಷನ್ ಇತ್ತಂದ್ರೆ ಲೇಟಾಗಿ ಬರ್ತಾರೆ ಅವರು. ಹಂಗೆ ಹೇಳಿ ಮತ್ತು ಅವ್ರದ್ದು ಕ್ಯಾನ್ಸಲ್ ಆಯಿತು. ರತ್ನಾಕಂತೂ ಬಂದು ಫುಲ್ ಖುಷಿ ಆಯಿತು, ನಾವು ಫುಲ್ ಖುಷಿ ಆದ್ವಿ. ಪಲಾವ್ ಮಾಡಿದ್ದೆ ರೀ. ಈಗ ಆಲ್ಮೋಸ್ಟ್ ಎಲ್ಲ ಹುಡುಗರದು ಊಟ ಆಗೈತಿ. ನನ್ನ ಮಕ್ಕಳಂತೂ ಜಲ್ದಿ ಮಕ್ಕೊಂಬಿಟ್ರಿಂದಲೇ ಅವ್ರಿಗೆ ಊಟ ಮಾಡಿಸೋ ಸಂಬಂಧನೇ ನಾನು ಜಲ್ದಿನ ಸೀರೆ ಬಿಚ್ಚಿದೆ ನೋಡ್ರಿ. ಹೆಂಗಿತ್ತವ ಬಡ್ಡೆ? ಸಿಂಪಲ್ ಆದ್ರೂ ನಮ್ ಖುಷಿಗೆ ತಕ್ಕಂಗ ಆಯ್ತು ಅಷ್ಟೇ. ನಮ್ ಖುಷಿ ಮಾಡ್ತೇವೆ, ಸಾಣ್ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ. ಮಾಡ್ಲಿ ಸಾಣ್ ಮಾಡ್ಲಿ ಮನ್ಸಿಗೆ ನೆಮ್ಮದಿ ಕೊಡ್ಬೇಕು ಅಷ್ಟೇ. ಖುಷಿಯಾಗಿರೋದು ಮುಖ್ಯ ರೀ. ಕೇಳಿದ್ರಲ್ಲ ನಮ್ಮ ರತ್ನಕ್ಕ ಏನಂದ್ಲಂತೇಳಿ. ಎಲ್ಲ ಹುಡುಗರದು ಊಟ ಆಗ್ಯದತ್ ಹೇಳತ್ತೀನಿ ರೀ. ಪಲಾವ್ ಮಾಡೀನಿ, ನಾನೇ ಪಲಾವ್ ಮಾಡಿದ್ನಿ. ಹೆಂಗಾಗ್ಯದಂತೇಳಿ ಯಾರೋ ನಮ್ಮ ಸಿಂಧು ಅವ್ರ ಬಾಯಿಲಿಂದ ಕೇಳಬೇಕು, ಆಂಟಿ ಸೂಪರು ಸೋಯಾಬೀನ್ ಹಾಕಿ ಮಾಡೀನಿ ಅದ್ರೊಳಗೆ ಸೂಪರ್ ಅಂತೇಳಿ. ಆದರೂ ಸೋಯಾಬೀನಾಗ ಗೋವಾ ಸೈಡ್ ಇರೋಷ್ಟು ಒಂಥರ ಟೇಸ್ಟೇ ಇಲ್ಲಿಲ್ಲ, ಒಂಥರ ಹೆಂಗೋ ಟೇಸ್ಟೇ ಚೇಂಜ್ ಅನ್ಸುತ್ತೆ. ಬರೀ ತೋರಿಸ್ತೀನಿ. ದೊಡ್ಡ ಬೊಗಣೆಗ ಮಾಡಿದ್ದೆ ರೀ. ಅರ್ಧನೂ ಕಟ್ಟಾಗಿ ಹೋಗಿಲ್ಲ. ಕೇಕು, ಐಸ್ ಕ್ರೀಮು ಮತ್ತು ಈ ಕಡೆ ಏನ್ರಿಪ್ಪ ಕೇಕು, ಐಸ್ ಕ್ರೀಮು, ಸ್ಟ್ರಾಬೆರಿ, ಚಾಕ್ಲೇಟ ಎಲ್ಲ ತಿಂದುಬಿಟ್ರಲ್ಲ ಹುಡುಗರು. ಹಂಗಾಗಿ ಊಟ ಜಾಸ್ತಿ ಮಾಡಿಲ್ಲ. ಎಲ್ಲರೂ ಹೇಳ್ತಾರೆ, ಆಂಟಿ ನಮಗೆ ಬೆಳಗ್ಗೆ ನಾಷ್ಟ ಬೇಡ, ನಾವು ಇದನ್ನೇ ತಿಂತೀವಿ ಅಂತೇಳಿ ಪಲಾವ್ಗೆ ಎಲ್ಲ ಥರ ಹಾಕಿ ಮಾಡಿ ನೋಡ್ರಿ. ಇಲ್ಲಿ ಫ್ಲವರ್, ಗಜರಿ, ಸೋಯಾಬೀನ, ಬೀಟ್ರೋಟ, ಬಟಾಟಿ, ಕ್ಯಾಬೀಜ ಸೂಪರ್ ಅಂದರೆ ಟೇಸ್ಟ್ ಆಗೈತಿ. ಅಷ್ಟು ದೊಡ್ಡ ಬೊಗ್ನ ಮಣ್ಣ ಗ್ಯಾಸ್ ಮ್ಯಾಗ ಒಗ್ಗರಣೆ ಕೊಟ್ಟಿದ್ದೆ. ಒಲಿ ಮ್ಯಾಗ ಮಮ್ಮಿ ಅದನ್ನು ಕುದಿಸಿದ್ ನೋಡ್ರಿ. ಅಡ್ಡಕ್ಕೆ ಬಂದು ಚಲೋ ಆಯ್ತು ನೋಡ್ರಿ. ನಮಗೂ ದಿನ ಬೆಳಗ್ಗೆ ಮಾಡಿ ಬ್ಯಾಸರ ಆಗಿತ್ತು. ಒಂದಿನ ಚೇಂಜ್ ತಾಸೆ ಮಾಡ್ಲಿ, ಒಂದೇ ತಾಸೆ ಮಾಡ್ಲಿ, ಎಂಜಾಯ್ ಮಾಡಿದ್ರೆ ಮನಸ್ಸು ಅಷ್ಟೇ ಚೇಂಜ್ ಆಗಿ ಖುಷಿ. ನಮಗೆ ಖುಷಿ ದೊಡ್ಡದು ಸಣ್ಣದು ಅನ್ನೋದು ಪ್ರಶ್ನೆ ಬರಲ್ರಿ ಇದ್ರೊಳಗೆ. ನಾವೆಷ್ಟು ಖುಷಿ ಸಣ್ಣದಿರಲಿ ದೊಡ್ಡದಿರಲಿ, ನಾವೆಷ್ಟು ಖುಷಿಯಾಗಿರ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗ್ತೈತಿ. ಎಷ್ಟೊಂದು ಜನ ಇದ್ದರು, ಕಡಿಮೆ ಜನ ಇದ್ದರು ಅನ್ನೋದಕ್ಕಿಂತ ನಮ್ಮ ಖುಷಿ ಅನ್ನೋದೊಂದು ದೊಡ್ಡದು ಅದಿಲ್ಲ. ಜಾಸ್ತಿ ದಿನ ಇರಬೇಕು ಒಂದು ಸ್ವಲ್ಪ ಅಂದ್ರೆ ನನಗೂ ಅಡುಗೆ ಮಾಡಕ್ಕೆ ಹೋಗ್ತೀನಿ ಅಲ್ರಿ, ಬಿಡಾಪಲೆ ಬರಂಗಿಲ್ಲ. ನೋಡು ಮತ್ತೊಂದು ದಿನ ಬರ್ತಿದ್ರಿ. ನಾಳೆ ಮುಂಜಾನೆ ಹೋಗ್ತೀನಿ. ನಾಳೆ ಮುಂಜಾನೆ ಮತ್ತೆ ಎಷ್ಟು ಅನ್ನೋದ್ರಾಗ ಅವಕಾಳ ಏನೋ ಗೊತ್ತಿಲ್ಲ ರೀ. ಒಟ್ಟು ನಾಳೆಗೆ ಮಾತ್ರ ರೈಟ್ ಹೋಗ್ಬರಂಬ. ಅವ್ರು ಏನು ಮಾಡತ್ತಾರ ನೋಡಿ ಬರ್ರಿ. ನಟ್ಟೆ ಅಣಿಕೆ ಬರ್ರಿ. ಇಲ್ಲೇ ಮ್ಯಾಗ ಹೋಗ್ಬರಂಬ. ನಾ ಯಾರೋ ಮುಕ್ಕೊಂಡಿರಲ್ಲ, ಅವರ ಅಷ್ಟ್ರ ತಳಗೆ ಬರ್ಬೇಕಿಲ್ಲ. ಸ್ಕ್ರೀನ್ ಶಾಟ್ ಯಾರು ದುಡಿಯಕೈತಿ ಕಳ್ಸ್ಯಾಳಲ್ಲಕ್ಕಿ ಭಾಳ ಹಿಂದೆ ಹೋಗೈತೆ ಅಂದ್ರೆ
ಫೋಟೋ ಇಷ್ಟು ಹಿಂಗೆ ಬರಂಗಿಲ್ಲ, ಸಣ್ಣ ಸಣ್ಣ ಬರ್ತಾವ. ಹಿಂಗೆ ಬಂತು ಹಿಂಗೆ. ಹೌದಾ? ಬರ್ಲಾ? ಬರ್ಲ ನಾನೇ ಮ್ಯಾಗ ಹೋಗ್ಬರ್ತೀನಿ ತಡ್ರಿ, ಒಂದೇ ನಿಮಿಷನ. ಆಕಿನೂ ಮನೆ ಕೆಲ್ಸಕ್ಕೆ ಹೋಗ್ಕಳ್ರಿ, ಮತ್ತು ಅಡುಗೆ ಮಾಡಕ್ಕೆ ಅಲ್ಲಿ ಹೋಗಿಂದ ಈಟ್ ಮಾಡಾದ್ರು ಮಾಡಬೇಕಾ, ಈಟ್ ಮಾಡಂದ್ರು ಮಾಡಬೇಕಾ, ಹಂಗಾಗಿ ಆಕಿಗೆ ಬೇಸರದಂಗೆ ಆಗುತ್ತೆ. ಅಂತೇಳಿ ಮತ್ತು ಮುಂಜಾನೆ ನಮ್ಮ ಮನೆ ಸ್ವತಃ ಮನೆ ಆದ್ರೆ ಒಂದು ಮಾಡೇವು ಒಂದು ಬಿಟ್ಟೆ ಅನ್ನಂಗೆ ಆಗುತ್ತೆ. ಅಲ್ಲಿ ಹೋಗಿನ ದರ ಒಂದನ್ನು ಮಾಡಬೇಕು. ಮಾಡಕ್ಕೆ ಬರ್ತಾರೆ, ರೊಕ್ಕನ ಕೊಡ್ತೀವಿ ಅಂತಂದ್ರೆ ಅವರು ಕಾಲೇ ಒಂದು ಇಟ್ಟಿದ್ದಾಗ ಮತ್ತು ಅದನ್ನ ಇಟ್ಟು ಮಾಡಿ ಇದನ್ನ ಇಟ್ಟು ಮಾಡಿ ಅದ ಮಾಡಿಸ್ಕೊಂತ ನಮ್ಮ ಮನ್ಯಾಗ ನಾವೇನು ಬೇಸರದಾಗ ಒಂದು ತಿಂದು ಒಂದು ಇಲ್ಲದು ಮಾಡ್ತೀವಿ. ಮತ್ತು ಎಲ್ಲರೂ ಹೋದಲ್ಲಿ ಮಾಡಕ್ಕೆ ಬೇಕಲ್ಲ ನಮಗೆ, ಬೇಸರ ಆದ್ರೇನು ಆಗ್ಲಿಕ್ಕೇನು, ಹೌದಿಲ್ಲ? ಅಡುಗೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ಕೈಗೆ ಇರ್ತಿತ್ತ, ಅದು ನಾವು 8 ದಿನ ಬಿಟ್ಟು 15 ದಿನ ಇದ್ವಿ, ಅವ್ರು ಕೇಳಂಗಿಲ್ಲ. ಮತ್ತು ಈಗ ಇದು ಮಾಡಕ್ಕೆ ಕೆಲ್ಸಕ್ಕೆ ಕೊಂಡ್ರೆ ಅವ್ರಿಗೆ ಆಗಲ್ಲ ಅಂತೇಳಿ ನಮಗೆ ಚಿತ್ತಾರ. ಮತ್ತು ಬಿಡಪ್ಪ ಅಂತನೂ ಬರಂಗಿಲ್ಲ, ಆಗಿಲ್ಲ. 1-2 ದಿನ ಬಿಟ್ರು ಅಕ್ಕಿನ ಮ್ಯಾಗಾರೆ ಮೈ ಮ್ಯಾಗಾರೆ ಮತ್ತದು ಇವ್ರದ್ದು ತಿಂಗಳದ್ದು ಹೆಂಗೆ ಮುರ್ಕೋತಾರೆ ಹಂಗೂ ಅಲ್ರಿ. 1-2 ದಿನ ಬಿಟ್ರೆ ಈ ಪೇಮೆಂಟ್ ಕಟ್ಟನೂ ಆಗುತ್ತದ್ರು. ಅದಕ್ಕೆ ಕೂಲಿ ಕೆಲ್ಸಕ್ಕೆ ಹೋದ್ರೆ ರತ್ನಾಕಗೆ 3 ಸಿಜರಿನ್ನು, ಅದ್ರಾಗ ಆಪ್ರೇಷನ್ನು, ವಜನಿ ದಗದ ವಜನಿ ಅನ್ನೋದಕ್ಕಿಂತ ಆದ್ರೆ ಅದು ನಮಗೆ ಇಷ್ಟ ಬಂದಾಗ ಹೋಗ್ಬೋದು, ಇಷ್ಟ ಬಂದಾಗ ಬಿಡ್ಬೋದು, ಹೌದಿಲ್ಲ? ಆದ್ರೆ ಇದು ತಿಂಗಳ ಪೇಮೆಂಟ್ ಕೊಡ್ತಾರೆ ಅನ್ನೋದು ಒಂದು ಒತ್ತಟ್ಟೆ, ಒಂದು ನೆಳ್ಳನ ಕೆಲಸ ಅಂದ್ರೂ ಒಟ್ಟು ಮಾಡೋದು ಬಿಡುಗಡೆ ಇಲ್ಲ. ಅಡುಗೆಗಾದ್ರೂ ಮಾಡೋದೇ, ಮನೆ ಕೆಲಸ ಆದ್ರೂ ಮಾಡೋದೇ. ಆದ್ರೆ ಅಡುಗೆ ಕೆಲಸ ಸ್ವಲ್ಪ ಬಿಸಿಲು ಜಾಸ್ತಿ ಆಗೈತಿ, ವಜ್ಜಿ ಕೆಲಸ ಇರ್ತದ. ಇದು ನಮ್ಮ ಕೈಯಾಗಿರ್ತದ. ಏನಾರ ಅಡಸಣಿ ಬಂದ್ರೆ ಏನಾರ ಕೆಲಸ ಇದ್ರೆ 1 ತಾಸು ಹೋಗಿ ಬಂದು ಮಾಡ್ತೀನಿ ಅಂದ್ರೂ ನಡೀತದ. ಅಡುಗೆಗೆ ಹೋದ್ರೆ ಮುಂಜಾನೆ ಓದೋರು ಸಂಜೆ ತನಕ ಸೇರಿ, ಇದಾದ್ರೆ ಸ್ವಲ್ಪ 1 ತಾಸು ಎಮರ್ಜೆನ್ಸಿ ಐತ್ರಿ, ಹೋಗಿ ಬರ್ತೀನಿ, 1 ತಾಸು ಲೇಟಾಗಿ ಬರ್ತೀನಿ, ಸ್ವಲ್ಪ ಜಲ್ದಿ ಬರ್ತೀನಿ ಅಂದ್ರೂ ನಡೀತದೆ. ನಮ್ಮ ಕೈಯಾಗಿರ್ತದ. ಯಾವುದಾದ್ರೂ ಕಷ್ಟಪಟ್ಟರೆ ಮಾಡೋದು ನೋಡ್ರಿ. ಅಲ್ಲ, ಯಾವ್ದು ಕಷ್ಟ. ಈಗ ಹಂಗ ಸುಮ್ಮ ಅನ್ನೋರು ಅಂತಾರೆ, ಈ ಕಂಪ್ಯೂಟರ್ ಅದೇನು ಕಂಪ್ನ್ಯಾಗ ಇದು ಎದ್ರಾಗ ಒಂದು ಕೋಲ್ಯಾಗ ಕೂತು ಮಾಡ್ತಾನೆ, ಅದೇ ನೋಡಿ ಕುಂತು ಬರೋದು ಟಿಪು ಅಂತ ಹೊಡೆದು ಬರೋದು ಕಂಪ್ಯೂಟ್ರ್ ಆಗತ್ತೆ. ಕಂಪ್ಯೂಟ್ರ್ ಕೆಲಸ ಅಂದರೂ ತಲೆ ಓಡಿಸಬೇಕು, ಮಾಡಬೇಕು. ಎಲ್ಲವೂ ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು, ಅವ್ರವ್ರಿಗೆ ಹೆಮ್ಮೆ ಯಾವುದಾರ ಅಲ್ಲಿ. ಒಟ್ಟು ದುಡ್ಕೊಂಡು ತಿಂತೀವಿ ಅನ್ನೋದೊಂದು ಹೆಮ್ಮೆ ರೀ. ಸುಳ್ಳು ಹೇಳಿ ತಗಲು ಹೇಳಿ ಅದನ್ನು ಮಾಡಿ ಇದನ್ನು ಮಾಡಿ ಇನ್ನೊಬ್ರು ತಲೆ ಮ್ಯಾಗ ಹೊಡೆದು ತಿನ್ನೋದಕ್ಕಿಂತ ದುಡ್ಕೊಂಡು ತಿನ್ನೋದು ಉತ್ತಮ, ಅದಿಲ್ಲ?